ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಖಾಕಿ ವಿರುದ್ಧ ಸಚಿವ ಕೆಎನ್ ರಾಜಣ್ಣ ಗರಂ ಆಗಿದ್ದಾರೆ. ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಖಾಕಿ ಮೇಲೆ ಕೆಎನ್ ರಾಜಣ್ಣ ಗರಂ ಆಗಿರುವಂತದ್ದು. ಆರ್ಎಸ್ಎಸ್ನ ವ್ಯಕ್ತಿ ಇಂತಹ ಕೃತ್ಯ ಮಾಡಿದ್ದಾನೆ, ಆತನನ್ನ ಮುಸ್ಲಿಂ ಏರಿಯಾ ಠಾಣೆಯಲ್ಲಿ ಯಾಕೆ ಇಡಬೇಕಾಗಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಸೊ ಮತ್ತೆ ನೋಡಿ, ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ಬಿಡ್ತು, ಸಂಘಟನೆ ಅನ್ನೋದು ಬಂದ್ಬಿಡ್ತು. ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಅನ್ನುವಂತ ವಿಚಾರವಾಗಿ ಮಾತನಾಡ್ತಾ ಹೋದ್ರೆ ಈಗ ಆರ್ಎಸ್ಎಸ್ ಅನ್ನುವಂಥದ್ದು ಬಿಜೆಪಿಯ ಗರ್ಭಗುಡಿ ಸಂಸ್ಕೃತಿಯ ಶಿಸ್ತಿನ ಪಕ್ಷದ. ಸೊ ಪ್ರಮುಖವಾಗಿ ಈ ವಿಚಾರವಾಗಿ ಗರಂ ಆಗಿದ್ದಾರೆ ಖಾಕಿ ಮೇಲೆ. ಈ ಪೊಲೀಸ್ನವರಿಗೆ ಬುದ್ಧಿ ಬೇಡವಾ ಅಂತ ಪೊಲೀಸ್ನವರಿಗೆ ಪ್ರಶ್ನೆ ಮಾಡಿದ್ದಾರೆ. ಮಿನಿಮಮ್ ಕಾಮನ್ ಸೆನ್ಸ್ ಬೇಡವಾ? ಆರ್ಎಸ್ಎಸ್ ನ ವ್ಯಕ್ತಿ ಇಂತಹ ಕೃತ್ಯ ಮಾಡಿದ್ದಾನೆ, ಆತನನ್ನ ಮುಸ್ಲಿಂ ಏರಿಯಾ ಠಾಣೆಯಲ್ಲಿ ಯಾಕೆ ಇಡಬೇಕಾಗಿತ್ತು, ಬೇರೆ ಕಡೆ ಕಳಿಸಬೇಕಾಗಿತ್ತು? ಈ ಪೊಲೀಸ್ನವರಿಗೆ ಬುದ್ಧಿ ಬೇಡವಾ, ಮಿನಿಮಮ್ ಕಾಮನ್ ಸೆನ್ಸ್ ಬೇಡವಾ ಅಂತ ಬೆಂಗಳೂರಿನಲ್ಲಿ ಸಚಿವ ಕೆಎನ್ ರಾಜಣ್ಣ ಕೆಂಡಾಮಂಡಲರಾಗಿದ್ದಾರೆ. ಉದಯಗಿರಿ ಠಾಣೆಯ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪೊಲೀಸ್ನವ್ರಿಗೆ ಏನಾಯ್ತು, ಠಾಣೆಗೆ ಏನಾಯ್ತು, ಎಷ್ಟು ಜನ ಬಂದಿದ್ರು, ಇಲ್ಲಿ ಆರ್ಎಸ್ಎಸ್, ಬಿಜೆಪಿ, ಕಾಂಗ್ರೆಸ್, ಹಿಂದೂ, ಮುಸ್ಲಿಂ ಅನ್ನೋ ವಿಚಾರ ಬರ್ತಿದೆ ನೋಡಿ. ಮೈಸೂರು ಪೊಲೀಸರ ನಡೆಗೆ ಸಚಿವ ಕೆಎನ್ ರಾಜಣ್ಣ ಗರಂ ಆಗಿದ್ದಾರೆ. ಗಲಾಟೆಗೆ ಸಚಿವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಏನಕ್ಕೆ ಬೇಸರ ವ್ಯಕ್ತಪಡಿಸಬೇಕು? ಈ ವಿಚಾರವಾಗಿ ಯಾರು ತಪ್ಪು ಮಾಡಿರ್ತಾರೋ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ನೋಡಿ, ಒಂದು ಓಕೆ ಬಂದ್ ಸಿಟ್ಟಿದ್ದಾರೆ, ಈಗ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಮಾಡುವಂತದ್ದು ಏನಾಗಿದೆ? ಒಂದು ಕಾನೂನಿದೆ, ಕಾನೂನನ್ನ ನೋಡ್ಕೊಳ್ಳುತ್ತೆ. ಆತನನ್ನ ಪೋಸ್ಟ್ ಹಾಕಿದ ವಿಚಾರವಾಗಿ ಅದ್ರ ಕಲ್ಲು ತೂರಾಟ ಮಾಡಿರೋದ್ರಿಂದ ನೋಡಿ, ಅಲ್ಲಿ ಆ ಮುಸ್ಲಿಂ ಯುವಕರ ಆ ಒಂದು ಗಲಾಟೆ ನೋಡಿ, ಪೊಲೀಸ್ ಜೀಪಿನ ಮೇಲೆ ನೋಡಿ ಯಾವ ರೀತಿ ಕಲ್ಲು ತೂರಾಟ ನಡೆಸ್ತಾ ಇದ್ದಾರೆ ನೋಡಿ. ಅಂತ ಮೊಂಡತನದ ವಿಚಾರವಾಗಿ ಇಲ್ಲಿ ಸಚಿವರು ಬಾಯಲ್ಲಿ ಮಾತಾಡ್ತಿಲ್ಲ. ಆರ್ಎಸ್ಎಸ್ ನ ವ್ಯಕ್ತಿ ಅಂತ ಹೇಳ್ತಿದ್ದಾರೆ. ಆರ್ಎಸ್ಎಸ್ ನ ವ್ಯಕ್ತಿ ಅಲ್ಲಿ ಪೋಸ್ಟ್ ಮಾಡೋದನ್ನ ಆರ್ಎಸ್ಎಸ್ ವ್ಯಕ್ತಿ ಆಗಿರ್ತಾನ? ಕಾಂಗ್ರೆಸ್ ಪರವಾಗಿ ಪೋಸ್ಟ್ ಮಾಡಿದಂತಹ ವ್ಯಕ್ತಿ ಆಗಿದ್ರೆ ಮುಸ್ಲಿಮೇ ಆಗಿರ್ತಾನ? ಇಲ್ಲಿ ರಾಜಕಾರಣಿಗಳ ಬೇಳೆ ಹೇಗ್ ಬೇಯುತ್ತೆ ನೋಡಿ. ಪೊಲೀಸ್ ವಾಹನಗಳು ಕಲ್ಲು ತೂರಾಟದಿಂದ ಜಖಂ ಆಗಿವೆ. ಅದಾದ ನಂತರವಾಗಿ 7-8 ಜನ ಪೊಲೀಸ್ನವರಿಗೆ ಗಾಯವಾಗಿದೆ. ಪೊಲೀಸ್ನವರ ಬಗ್ಗೆ ಗಮನ ಇಲ್ಲ, ರಾಜ್ಯದಲ್ಲಿ ಸುವ್ಯವಸ್ಥೆ ಬಗ್ಗೆ ಗಮನ ಇಲ್ಲ. ಆರ್ಎಸ್ಎಸ್, ಬಿಜೆಪಿ ಅಂದ್ಕೊಂಡು ಈಗ ನಾಯಕರುಗಳು ಈಗ ಈ ವಿಚಾರ ತರ್ತಿದ್ದಾರೆ. ಆತನನ್ನ ಮುಸ್ಲಿಂ ಏರಿಯಾ ಠಾಣೆಯಲ್ಲಿ ಯಾಕೆ ಇಡಬೇಕಾಗಿತ್ತು? ಹಾಗಾದ್ರೆ ತೆಗೆದುಕೊಂಡು ಬಂದು ರಾಜಣ್ಣ ಅವರ ಮನೇಲಿ ಕೂರಿಸಬೇಕಿತ್ತೋ ಗೊತ್ತಿಲ್ಲ, ಇಲ್ಲ ಬೆಂಗಳೂರಿಗೆ ಕರ್ಕೊಂಡ್ ಬರ್ಬೇಕಿತ್ತೋ ಗೊತ್ತಿಲ್ಲ. ಎಲ್ಲಿ ಕೂರಿಸಬೇಕಾಗಿದ್ರೆ ಹೇಳಿ, ಯಾವ ಸುಪರ್ದಿ ಠಾಣೆಗೆ ಬರುತ್ತೆ? ಹಾಗಿದ್ರೆ ಪೊಲೀಸ್ ಸ್ಟೇಷನ್ಗೆ ಮುಸ್ಲಿಮರು ಹೋಗಿದ್ದಾರೆ ಅಂತಂದ್ರೆ ಆತ ಎಲ್ಲಿ ಜಾಗದವನು, ಯಾವ ಜಾಗದವನು, ಆತನನ್ನ ಬಂಧಿಸಿ ಯಾವ ಏರಿಯಾದಲ್ಲಿ ಇಡಬೇಕಾಗಿತ್ತು? ಈ ಪೊಲೀಸ್ನವರಿಗೆ ಏನಾಗಿದೆ? ಮಿನಿಮಮ್ ಕಾಮನ್ ಸೆನ್ಸ್ ಬೇಡವಾ? ಅಂದ್ರೆ ಕಾಮನ್ ಸೆನ್ಸ್ ಇಲ್ಲದೆ ಪೊಲೀಸ್ನವ್ರು ಬಂದ್ಸಲ್ಲ ಸ್ವಾಮಿ. ಆತನನ್ನ ಬೇರೆ ಕಡೆ ಕರ್ಕೊಂಡು ಹೋದ್ರೆ ಅದಕ್ಕೂ ರಾಜಕೀಯ ಬೇಯಿಸ್ತೀರಾ, ಆತನನ್ನ ಅಲ್ಲಿ ಇರಿಸಿದ್ರೆ ಅದಕ್ಕೂ ಕೂಡ ರಾಜಕೀಯ ಬೇಯಿಸ್ತೀರಾ. ಇಲ್ಲಿ ಯಾರೋ ಆರ್ಎಸ್ಎಸ್ ಅವನು ಕೃತ್ಯ ಮಾಡಿದ್ದಾನೆ, ಅವನ ಮೇಲೆ ಕೇಸ್ ಆಗಿದ್ದು, ಅರೆಸ್ಟ್ ಸಹ ಆಗಿದ್ದಾನೆ. ಆತನನ್ನ ಪೊಲೀಸರು ಯಾಕೆ ಉದಯಗಿರಿ ಠಾಣೆಯಲ್ಲಿ ಇಟ್ರು? ಉದಯಗಿರಿ ಮುಸ್ಲಿಂ ಬಾಹುಳ್ಯ ಉಳ್ಳಂತ ಏರಿಯಾ ಅಂತ ತಿಳಿದಿದೆ, ಆದ್ರೂ ಕೂಡ ಯಾಕೆ ಇಟ್ರು ಆರೋಪಿಯನ್ನ? ಅಲ್ಲಿ ಯಾಕೆ ಇಡಬೇಕಾಗಿತ್ತು? ಈ ಪೊಲೀಸ್ನವರಿಗೆ ಬುದ್ಧಿ ಬೇಡ? ಓಕೆ, ಕಾಳಜಿ ಅನ್ಕೊಳ್ಳೋಣ, ಸಚಿವರ ಕಾಳಜಿ. ತರ ಕಲ್ಲು ತೂರಾಟಕ್ಕೆ ಆತನನ್ನ ಅತಿ ಹೆಚ್ಚಾಗಿ ಮುಸ್ಲಿಂ ಬಾಹುಳ್ಯ ಉಳ್ಳಂತ ಪ್ರದೇಶದಲ್ಲಿ ಇಟ್ಟಿರೋದಕ್ಕೆ ಹಿಂಗಾಗಿದೆ ಅಂತ. ಆದರೆ ಸ್ವಾಮಿ, ಕಾನೂನು ಪೊಲೀಸ್ ಅಂತ ಇರೋದು ಯಾಕೆ? ರಾಜ್ಯದಲ್ಲಿ ಪೊಲೀಸ್ ಯಾಕಿದೆ? ಇವತ್ತು ಇಷ್ಟು ಕೋಮು ಗಲಭೆ ಆಗ್ತಾ ಇದೆ ಅಂದ್ರೆ ಇದಕ್ಕೆ ಕಾರಣ ರಾಜಕಾರಣಿಗಳೇ. ಮಿತಿ ಮೀರಿದಂತ ನಿಮ್ಮ ಹೇಳಿಕೆಗಳು, ಅಲ್ಲಾಗಿರುವಂತದ್ದೇ ಬೇರೆ. ಓಕೆ, ಹಾಗಿದ್ರೆ ಮುಸ್ಲಿಂ ಯುವಕನನ್ನ ಕರೆದುಕೊಂಡು ಬಂದು ಹಿಂದೂ ಬಾಹುಳ್ಯ ಉಳ್ಳಂತ ಏರಿಯಾದಲ್ಲಿ ಇಟ್ಟಿದ್ರೆ ಈ ತರ ಕಲ್ಲು ತೂರಾಟ ಮಾಡ್ತಾ ಇದ್ರ? ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೂ ದೇವರುಗಳನ್ನ ನಿಲ್ಸೋದು, ಹಿಂದೂ ಪೂಜಾ ಕಾರ್ಯಗಳನ್ನ ನಿಲ್ಸೋದು, ಹಿಂದುತ್ವದ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಪೋಸ್ಟ್ ಮಾಡೋದು ನೋಡಿರ್ತೀವಿ. ಇದೇ ತರ ಕಲ್ಲು ತೂರಾಟ ನಡೆಸ್ತಾರ, ಇದೇ ತರ ಬೆಂಕಿ ಹಚ್ಚುತ್ತಾರ, ಇದೇ ತರ. ಬೇಡ ಸ್ವಾಮಿ, ಶಿವಮೊಗ್ಗ ತಗೊಳ್ಳಿ, ಗಣಪತಿ ಹಬ್ಬದ ಸಂದರ್ಭದಲ್ಲಿ ಗಲಾಟೆ ಎತ್ತಿದ್ಯಾರು? ಕಲ್ಲನ್ನ ತಂದಿದ್ಯಾರು? ಸೊ ಪ್ರಮುಖವಾಗಿ ಇಬ್ರು ನಾನೇ ಸಾಚ ಅಂತ ಹೇಳ್ತಿಲ್ಲ. ಸರ್ಕಾರದಲ್ಲಿ ನಾವಷ್ಟೇ ಅಲ್ಲ, ಅಧಿಕಾರಿಗಳು ಸರಿಯಾದ ನಿರ್ಧಾರ ಮಾಡಬೇಕು. ಹೇಳಿಕೆ ಕೊಟ್ಟಿರುವಂತದ್ದು ರಾಜಣ್ಣ ಅವರು. ಒಂದು ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದನ್ನು ನಾವು ಗಮನಿಸಬೇಕಾಗುತ್ತೆ, ರಾಜಣ್ಣ ಅವರು ಹೇಳಿಕೆ ಕೊಟ್ಟಿದ್ದನ್ನ ಗಮನಿಸಬೇಕಾಗುತ್ತೆ. ನೋಡಿ, ಅವರಿಬ್ಬರ ಹೇಳಿಕೆ ಕೂಡ ಒಂದು ಸಮುದಾಯ, ಒಂದು ಕೋಮಿನ ಪರವಾಗಿದೆ. ರಾಜಕಾರಣಿಗಳು, ಅಧಿಕಾರಿಗಳು ಯಾವುದೇ ಕೋಮು, ಸಮುದಾಯ, ಜಾತಿಗೆ ಬರುವಂತಹ ಮಾತುಗಳನ್ನ ಆಡಬಾರ್ದು. ಎಲ್ಲವನ್ನ ಕೂಡ ಸಮಾನಾಂತರವಾಗಿ, ನಿಮಗೆ ಮುಸ್ಲಿಂ ಮತಗಳು ಮಾತ್ರ ಬಿದ್ದಿಲ್ಲ, ಹಿಂದೂ ಮತಗಳು ಕೂಡ ಬಿದ್ದು ನಿಮ್ಮನ್ನ ಗೆಲ್ಲಿಸಿದ್ದಾರೆ. ಇವತ್ತು ಒಂದು ಕಡೆ ಉದಯಗಿರಿಯಲ್ಲಿ ಇಷ್ಟರ ಮಟ್ಟಿಗೆ ದೌರ್ಜನ್ಯ ಆಗಿದೆ, ಅದು ಪೊಲೀಸ್ನವರ ಮೇಲೆಯೇ ಅಂದ್ರೆ ನೋಡಿ, ಅಷ್ಟು ಜನನು ಕೂಡ ಅರೆಸ್ಟ್ ಮಾಡಬೇಕಾಗುತ್ತೆ. ನೋಡಿ ಎಷ್ಟು ಜನ ಅಲ್ಲಿ ಕಲ್ಲು ತೂರಾಟ ನಡೆಸ್ತಾ ಇದ್ದಾರೆ ಅಂತ.
ಈ ಪೊಲೀಸ್ ಇದೆಯಲ್ಲ ಅವ್ರ ಮೈಂಡ್ ಸೆಟ್ ಅರ್ಥ ಆಗುತ್ತೆ. ಈಗ ಅಲ್ಲಿ RSS ಅರೆಸ್ಟ್ ಮಾಡಿ ಕಾನೂನು ಪ್ರಕಾರ ಅವ್ರು ಮಾಡಿದ್ದು ತಪ್ಪು, ಅವ್ರನ್ನ ಕಾನೂನು ಪ್ರಕಾರ ಅರೆಸ್ಟು ಮಾಡಿದ್ದಾರೆ. ಈ ಪೊಲೀಸ್ನವ್ರಿಗೆ ಕಾಮನ್ ಸೆನ್ಸ್ ಇದೆಯಲ್ಲ ನಮಗೆ ಗೊತ್ತಿಲ್ಲ. ಉದಯಗಿರಿ ಇರ್ತಕ್ಕಂಥದ್ದು 100% ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ. ಅವನೊಬ್ಬನ ತಗೊಂಡೋಗಿ ಆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕು, ಬೇರೆ ಸ್ಟೇಷನ್ ಇರೋದಿಲ್ಲ. ಇವ್ರಿಗೆ ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ? ಸೊ ನಡೆಯುವಂತೂ ಕೂಡ ಈ ಆಡಳಿತ ನಡೆಸೋದು ನಂಬಿಕೊಂಡು ಅಂತ ಇರ್ತಲ್ಲ, ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವ್ರು ಕಾಮನ್ ಸೆನ್ಸ್ ಇರಬೇಕು. ಅವರು ತಗೊಂಡೋಗಿ ಉದಯಗಿರಿ ಪೊಲೀಸ್ ಸ್ಟೇಷನ್ ಅಂದ್ರೆ 99% ಡಾಮಿನೇಟೆಡ್ ಬೈ ಮುಸ್ಲಿಂ. ನ್ಯಾಚುರಲಿ ಎಂಗೇಜ್ ಅದೇ ಆಗ್ತಾರೆ. ಅದಕ್ಕೋಸ್ಕರ ಏನು ಅವನು ಅರೆಸ್ಟ್ ಮಾಡಿದ್ಮೇಲೆ ಏನೆಲ್ಲ ಆಗಿದೆ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸೇ ಕಾರಣ. ಅವ್ರಿಗೆ ಕಾಮನ್ ಸೆನ್ಸ್ ಇತ್ತು. ಬೇರೆ ಕಡೆ ಕರ್ಕೊಂಡು ಹೋಗಿ ಅವನ ಸ್ಟೇಷನ್ ಅಲ್ಲಿ ಇಟ್ಟು ಏನಾಗ್ತಿತ್ತು, ಮನೆಯಲ್ಲಿ ಜ್ಞಾನ ಬೇಡವ ಇವರಿಗೆ? ಪೊಲೀಸರು ಇದೆಲ್ಲ ಕೂತ್ಕೊಂಡು ಹೇಳ್ತಿರ್ತಾರೆ ಇಷ್ಟೆಲ್ಲ. ಸ್ಥಳೀಯವಾಗಿ ಕೆಲಸ ಮಾಡ್ತಕ್ಕಂಥವ್ರು ಬುದ್ಧಿ ಇರಬೇಕು. ನೀವೇ ಹೇಳಿ ನೋಡೋಣ, ಉದಯಗಿರಿ ಕರ್ಕೊಂಡ್ಬಂದಿರ್ತಾರೆ. ನಮಗೆ ಇದು ಸಾಮಾನ್ಯ ಜ್ಞಾನ. ಒಬ್ಬ ಯಾರೋ ಒಬ್ಬ ಕೆಲಸಕ್ಕೆ ಬರೋ ಬಸ್ತಿರುವವನು ಅನಾಮಧೇಯ ವ್ಯಕ್ತಿಗೆ ಅರ್ಥವಾಗುವಷ್ಟು ಒಂದು ಪ್ರಾಥಮಿಕ ಜ್ಞಾನ ಇವರೆಲ್ಲ ಬೆಂಗಳೂರು ಹಾಕೊಂಡು ಇರ್ತಾರಲ್ಲ, ಇನ್ನ ಮುಂದೆ 10 ಜನ ಪೊಲೀಸರು ಮಾಡಿದ್ದಾರೆ. ಇಲ್ಲ ಅಂತ ಹೇಳಿ ನಿಜಕ್ಕೂ ವಿಷಾದಕರವಾದ. ಹೋಮ್ ಡಿಪಾರ್ಟ್ಮೆಂಟ್ ತಗೋಬೇಕಿತ್ತು ನನಗೆ ಕೊಟ್ಟಿದ್ದಾರೆ. ರಾಮಾಯಣ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ. ರಾಮಾಯಣ ನೋಡಿ, ಈಗ ರಾಮನ ಯಾರನ್ನ ನೋಡಿದ್ರಿ, ರಾವಣನ ಯಾರನ್ನ ನೋಡಿದ್ರಿ, ಎಲ್ಲ ಕಲ್ಪನೆ ಮೇಲೆ ನಾವು ಮಾಡ್ತಕ್ಕಂಥದ್ದು. ಬೇರೆ ಬೇರೆ ಈಗ ನಾವು ನಂಬಿದ್ರೆ, ನನಗೆ ನಿನ್ನೆ ಒಂದು ಕಡೆ ಭಾಷಣದಲ್ಲಿ ಹೋಗ್ತೇವೆ, ನಾವು ನಂಬಿದ್ರೆ ಕಲ್ಲು ದೇವರಾಗ್ತದೆ, ನಾವು ನಂಬದೇ ಇದ್ರೆ ದೇವರೇ ಕಲ್ಲಾಗ್ಬಿಡ್ತಾರೆ. ಹಾಗೆ ರಾಮಾಯಣದಲ್ಲಿ ರಾಮಂದು ಆಗ್ತದೆ. ಈ ಪೊಲೀಸ್ ಇದೆಯಲ್ಲ ಅವ್ರ ಮೈಂಡ್ ಸೆಟ್ ಅರ್ಥ ಆಗುತ್ತೆ. ಈಗ ಅಲ್ಲಿ RSS ಅರೆಸ್ಟ್ ಮಾಡಿ ಕಾನೂನು ಪ್ರಕಾರ ಅವ್ರು ಮಾಡಿದ್ದು ತಪ್ಪು, ಅವ್ರನ್ನ ಕಾನೂನು ಪ್ರಕಾರ ಅರೆಸ್ಟು ಮಾಡಿದ್ದಾರೆ. ಈ ಪೊಲೀಸ್ನವ್ರಿಗೆ ಕಾಮನ್ ಸೆನ್ಸ್ ಇದೆಯಲ್ಲ ನಮಗೆ ಗೊತ್ತಿಲ್ಲ. ಉದಯಗಿರಿ ಇರ್ತಕ್ಕಂಥದ್ದು 100% ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ. ಅವನೊಬ್ಬನ ತಗೊಂಡೋಗಿ ಆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕು, ಬೇರೆ ಸ್ಟೇಷನ್ ಇರೋದಿಲ್ಲ. ಇವ್ರಿಗೆ ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ? ಸೊ ನಡೆಯುವಂತೂ ಕೂಡ ಈ ಆಡಳಿತ ನಡೆಸೋದು ನಂಬಿಕೊಂಡು ಅಂತ ಇರ್ತಲ್ಲ, ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವ್ರು ಕಾಮನ್ ಸೆನ್ಸ್ ಇರಬೇಕು. ಅವರು ತಗೊಂಡೋಗಿ ಉದಯಗಿರಿ ಪೊಲೀಸ್ ಸ್ಟೇಷನ್ ಅಂದ್ರೆ 99% ಡಾಮಿನೇಟೆಡ್ ಬೈ ಮುಸ್ಲಿಂ. ನ್ಯಾಚುರಲಿ ಎಂಗೇಜ್ ಅದೇ ಆಗ್ತಾರೆ. ಅದಕ್ಕೋಸ್ಕರ ಏನು ಅವನು ಅರೆಸ್ಟ್ ಮಾಡಿದ್ಮೇಲೆ ಏನೆಲ್ಲ ಆಗಿದೆ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸೇ ಕಾರಣ. ಅವ್ರಿಗೆ ಕಾಮನ್ ಸೆನ್ಸ್ ಇತ್ತು. ಬೇರೆ ಕಡೆ ಕರ್ಕೊಂಡು ಹೋಗಿ ಅವನ ಸ್ಟೇಷನ್ ಅಲ್ಲಿ ಇಟ್ಟು ಏನಾಗ್ತಿತ್ತು, ಮನೆಯಲ್ಲಿ ಜ್ಞಾನ ಬೇಡವ ಇವರಿಗೆ? ಪೊಲೀಸರು ಇದೆಲ್ಲ ಕೂತ್ಕೊಂಡು ಹೇಳ್ತಿರ್ತಾರೆ ಇಷ್ಟೆಲ್ಲ. ಸ್ಥಳೀಯವಾಗಿ ಕೆಲಸ ಮಾಡ್ತಕ್ಕಂಥವ್ರು ಬುದ್ಧಿ ಇರಬೇಕು. ನೀವೇ ಹೇಳಿ ನೋಡೋಣ, ಉದಯಗಿರಿ ಕರ್ಕೊಂಡ್ಬಂದಿರ್ತಾರೆ. ನಮಗೆ ಇದು ಸಾಮಾನ್ಯ ಜ್ಞಾನ. ಒಬ್ಬ ಯಾರೋ ಒಬ್ಬ ಕೆಲಸಕ್ಕೆ ಬರೋ ಬಸ್ತಿರುವವನು ಅನಾಮಧೇಯ ವ್ಯಕ್ತಿಗೆ ಅರ್ಥವಾಗುವಷ್ಟು ಒಂದು ಪ್ರಾಥಮಿಕ ಜ್ಞಾನ ಇವರೆಲ್ಲ ಬೆಂಗಳೂರು ಹಾಕೊಂಡು ಇರ್ತಿರ್ತಾರಲ್ಲ, ಇನ್ನ ಮುಂದೆ 10 ಜನ ಪೊಲೀಸರು ಮಾಡಿದ್ದಾರೆ. ಇಲ್ಲ ಅಂತ ಹೇಳಿ ನಿಜಕ್ಕೂ ವಿಷಾದಕರವಾದ. ಹೋಮ್ ಡಿಪಾರ್ಟ್ಮೆಂಟ್ ತಗೋಬೇಕಿತ್ತು ನನಗೆ ಕೊಟ್ಟಿದ್ದಾರೆ. ರಾಮಾಯಣ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ. ರಾಮಾಯಣ ನೋಡಿ, ಈಗ ರಾಮನ ಯಾರನ್ನ ನೋಡಿದ್ರಿ, ರಾವಣನ ಯಾರನ್ನ ನೋಡಿದ್ರಿ, ಎಲ್ಲ ಕಲ್ಪನೆ ಮೇಲೆ ನಾವು ಮಾಡ್ತಕ್ಕಂಥದ್ದು. ಬೇರೆ ಬೇರೆ ಈಗ ನಾವು ನಂಬಿದ್ರೆ, ನನಗೆ ನಿನ್ನೆ ಒಂದು ಕಡೆ ಭಾಷಣದಲ್ಲಿ ಹೋಗ್ತೇವೆ, ನಾವು ನಂಬಿದ್ರೆ ಕಲ್ಲು ದೇವರಾಗ್ತದೆ, ನಾವು ನಂಬದೇ ಇದ್ರೆ ದೇವರೇ ಕಲ್ಲಾಗ್ಬಿಡ್ತಾರೆ. ಹಾಗೆ ರಾಮಾಯಣದಲ್ಲಿ ಎಸ್ ನೋಡಿ, ಇಲ್ಲಿ ಒಂದು ಹೇಳಿಕೆ ಕೊಡ್ತಾ ಇರುವಂತದ್ದು ಸದ್ಯದ ಮಟ್ಟಿಗೆ ಸಚಿವರುಗಳು ಪೂಜೆ ಅಂತ ಮಾಡಿದ್ರೆ ಅದು ದೇವ್ರೆ. ಒಂದು ಕಲ್ಲಿದ್ರು ಕೂಡ ಅದಕ್ಕೆ ಇಟ್ಟು ಕುಂಕುಮ ಹಾಕಿ ಹೂವನ್ನ ಮುಡಿಸಿದ್ರೆ ಅದು ದೇವ್ರೆ. ಆತ ಏನಕ್ಕೆ ಬೇರೆ ಧರ್ಮದವರ ಧರ್ಮ ಗುರುಗಳನ್ನ ನಿಂದಿಸಬೇಕಾಗಿತ್ತು? ಎಲ್ಲರೂ ಒಂದೇ ಅಲ್ವಾ? ಮುಸ್ಲಿಂ ಬಾಹುಳ್ಯವುಳ್ಳಂತಹ ಸ್ಟೇಷನ್ ನಲ್ಲಿ ಆತನನ್ನ ಯಾಕೆ ಇರಿಸಬೇಕಾಗಿತ್ತು? ಪೊಲೀಸ್ನವರಿಗೆ ಬುದ್ಧಿ ಬೇಡವಾ? ಏನ್ ತಿಂತಾರೆ ಅವರು? ಎಲ್ಲವನ್ನ ಕೂಡ ನಾವು ಯೋಚನೆ ಮಾಡ್ಬೇಕಲ್ವಾ? ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಅನ್ನೋದು ಇರುತ್ತಲ್ವಾ? ಆತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಲಿಲ್ಲ ಅಂದಿದ್ರೆ ಇವತ್ತು ಈ ಗಲಾಟೆ ಆಗ್ತಿರ್ಲಿಲ್ಲ. ಆಯ್ತು, ಆತನನ್ನ ಬಂಧಿಸಿದ್ರಿ, ಬಂಧಿಸ್ಬಿಟ್ಟು ಆತನನ್ನ ಕರೆದುಕೊಂಡು ಹೋಗಿ ಠಾಣೆಯಲ್ಲಿ ಇಟ್ರಲ್ಲ,
ಅಷ್ಟು ಕಾಮನ್ ಸೆನ್ಸ್ ಬೇಡವಾ? ಮುಸ್ಲಿಂ ಬಾಹುಳ್ಯ ಉಳ್ಳಂತ ನೀವು ಆ ಏರಿಯಾದಲ್ಲಿ ಆತನನ್ನ ಇರಿಸಿದ್ರೆ ಇನ್ನೇನ್ ಮಾಡ್ತಾರೆ? ಆತನನ್ನ ನಮಗೆ ಒಪ್ಸಿ ಅಂತ. ಇಷ್ಟ ಆಗಿರೋದು ಕಡಿಮೆ. ಅಕಸ್ಮಾತ್ ಪೊಲೀಸ್ ಠಾಣೆಗೆ ನುಗ್ಗಿ ಏನಾದ್ರೂ ಠಾಣೆಯನ್ನ ಧ್ವಂಸ ಮಾಡಿದ್ರೆ ಅಷ್ಟು ಧೈರ್ಯ ಇಲ್ಲ ಬಿಡಿ. ಯಾಕಂದ್ರೆ ಕೆಲವೊಂದ್ ಕಡೆ ಕೆಲವೊಂದು ಭಾಗದಲ್ಲಿ ಸೂಕ್ಷ್ಮತೆ ಅನ್ನೋದಿರುತ್ತೆ. ನಿನ್ನೆ ಈ ರೀತಿಯಾದಂತಹ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ